ಭಾವನಾ ಅಫ್‌ಕೋರ್ಸ್ ರವಿ ಬೆಳಗೆರೆ ಅವರ ಮಗಳಾಗಿ, ಅಂತಹ ಒಂದು ಅಪ್ಪನ ಮಗಳಾಗಿ, ಸುತ್ತಾನೇ ಒಂದು ವಾಕಿಂಗ್, ಟಾಕಿಂಗ್ ಮನೆಯಲ್ಲೇ ಇರೋ ಒಂದು ಯೂನಿವರ್ಸಿಟಿ ಜೊತೆಗೆ ಯೂನಿವರ್ಸಿಟಿ. ಬೆಳೆದಾಗ, ನಿಮ್ಮ ಮನಸ್ಸಿನ ಮೇಲೆ ಅದಾಗೋ ಪರಿಣಾಮ ಅಥವಾ ನಿಮ್ಮ ಜೀವನದ ಮೇಲೆ ಆಗಿರೋ ಪರಿಣಾಮಗಳು ಹೇಗೆಲ್ಲ ಇರುತ್ತೆ ಅನ್ನೋ ಒಂದಷ್ಟು ಆಚೆಯಿಂದ ನೋಡೋರಿಗೆ ಪ್ರಶ್ನೆಗಳಿರುತ್ತೆ. ಇದನ್ನ ಮೊದಲನೇದಾಗಿ ಶುರು ಮಾಡೋದಾದ್ರೆ, ನೀವು ರವಿ ಅವರ ಮಗಳು ಅಂತ ಅನ್ನಿಸ್ಕೊಳ್ಳೋಕ್ಕೂ, ರವಿ ಬೆಳಗೆರೆ ಅವರ ಮಗಳು ಅಂತ ಅನ್ನಿಸ್ಕೊಳ್ಳೋಕ್ಕೂ ದರ್ ಇಸ್ ಅ ಪವರ್ ಟು ದ್ಯಾಟ್ ಸೆಕೆಂಡ್ ನೇಮ್ ಬಿಕಾಸ್ ಹಿ ಹ್ಯಾಸ್ ಅರ್ನ್ಡ್ ದ್ಯಾಟ್. ಯಾಹ್! ಸೊ ನಿಮಗೆ ಅದು ಗೊತ್ತಾಗಿದ್ದು ಯಾವಾಗ? ಮನವರಿಕೆ ಆಗಿದ್ದು ಯಾವಾಗ ನೀವು ಓಹೋ! ಇಂತಹ ಒಂದು ವ್ಯಕ್ತಿತ್ವದ ಮಗಳು ನಾನು ಅಂತ? ಐ ಥಿಂಕ್ ಅಪ್ಪ ರವಿ ಬಿ ಆಗಿದ್ರು ಮೊದಲು. ರವಿ ಬೆಳಗೆರೆ ಆಗಿರಲಿಲ್ಲ. ರವಿ ಬಿ ಇಂದ ಹಂಗೆ ಅವ್ರದ್ದು ಬೈಲೈನ್ ಹೋಗ್ತಾ ಇತ್ತು. ಕರ್ಮವೀರ ಆಗಿರ್ಬೋದು, ಸಮೇತ ಕರ್ನಾಟಕ ಆಗಿರ್ಬೋದು. ಅಲ್ಲೆಲ್ಲ ಇಟ್ ವಾಸ್ ರವಿ ಬಿ ಆ್ಯಂಡ್ ಹಾಂ. ಅವರು ಹಿ ವಾಸ್ ಆರ್ಕಿಯಾಲಜಿ ಮಾಡಿರೋದು. ಹಿಸ್ಟ್ರಿ ಲೆಕ್ಚರರ್ ಆಗಿದ್ರು. ಸೊ ಅವಾಗೂ ಅಷ್ಟೇ ರವಿ ಬಿ ಅಂತಾನೆ ಇತ್ತು. ಆ್ಯಂಡ್ ನಮಗೆಲ್ಲ ಒಂಥರ ಹಿ ವಾಸ್ ಆಲ್ವೇಸ್ ದಟ್ ಸ್ಪೆಷಲ್ ಬೆಳಗೆರೆ ಓನ್ಲಿ ಫಾರ್ ಅಸ್. ಸೊ ಒಂದೇನಾಯಿತು ಅಂದರೆ ಐ ಗ್ರೂ ಅಪ್ ಸೀಯಿಂಗ್ ಪರ್ಸ್ನಾಲಿಟೀಸ್. ಬೆಳಗೆರೆ ಕೃಷ್ಣಶಾಸ್ತ್ರಿಗಳು ನಮ್ಮ ಅಜ್ಜ, ಮತ್ತು ನಮ್ಮ ಅಪ್ಪನ ತಾಯಿ ನಮ್ಮ ಅಜ್ಜಿ, ಅವರು ಪಾರ್ವತಮ್ಮ ಅವರು ಟೀಚರು, ಅವರು ಒಂದು ಗಾರ್ತಿ. ಗಾರ್ತಿ. ಸೊ ಹೀಗೆಲ್ಲ ಇತ್ತು. ಸೊ ಇಟ್ ವಾಸ್ ನೆವರ್ ಅ ವಾವ್ ಫ್ಯಾಕ್ಟರ್ ಫಾರ್ ಮಿ. ಅಂದರೆ ಆಫ್ಟರ್ ರವಿ ಬೆಳಗೆರೆ ಆದಾಗ ಅಂತ ಅಲ್ಲ. ಹಿ ವಾಸ್ ಆಲ್ವೇಸ್ ಅ ವಾವ್ ಫ್ಯಾಕ್ಟರ್ ಇನ್ ಅವರ್ ಹೌಸ್. ಸೊ ಹಾಗೆ ಬೆಳ್ಕೊಂಡು ಬಂದಿದ್ದಾಯಿತು. ಮೆಟೀರಿಯಲ್ಗಳಲ್ಲಿ ಓ ವಿ ಆರ್ ಸಮಥಿಂಗ್ ಅಂತ ಅನಿಸಿದ್ದು ಕೆಲವು ಕ್ಷಣಗಳನ್ನಾದರೆ, ನಮ್ಮ ಮನೇಲಿ ಹಾಸಿಗೆನೂ ಇರಲಿಲ್ಲ. ಫಸ್ಟ್ ಆಫ್ ಆಲು ಫರ್ಗೆಟ್ ಫೋನ್, ಲ್ಯಾಂಡ್ಲೈನ್ ಅವೆಲ್ಲ ಏನೂ ಇರಲೇ ಇಲ್ಲ. ಹೌದಾ? ಸೊ ಇಟ್ ಯೂಸ್ ಟು ಬಿ ನಾನು ನನ್ನ ತಮ್ಮ ಹಾಲಲ್ಲಿ ಮಲ್ಕೊಳ್ಬೇಕು. ನಮ್ಮ ಅಕ್ಕಂಗೆ ಮಾತ್ರ ಒಂದು ಸ್ವಲ್ಪ ಅವಳು ಗ್ರೋನ್ ಅಪ್ಪು ಆ್ಯಂಡ್ ಆಲ್ ದ್ಯಾಟ್. ಅವಳಿಗೊಂದು ಪ್ರೈವಸಿ ಅಂತ ಇರ್ತಾಯಿತ್ತು. ನಾನು ನನ್ನ ತಮ್ಮ ಯಾವಾಗಲೂ ಹಾಲಲ್ಲಿ ಒಂದೇ ಹಾಸಿಗೆನಲ್ಲಿ ಮಲ್ಕೊಳ್ತಾ ಇದ್ವಿ. ಸೊ ಅಲ್ಲಿಂದ ವಿ ಗಾಟ್ ಇಂಡಿವಿಜುವಲ್ ರೂಮ್ಸ್. ನಮಗೆ ನಮ್ಮದು ರೂಮ್ ಬಂತು. ನಾವು 5ನೇ ಕ್ಲಾಸು ಅಪ್ಪ, ನಾನು 5th ಸ್ಟ್ಯಾಂಡರ್ಡ್, ಅವರು ಹೈ ಬ್ಯಾಂಗ್ಳೂರ್ ಸ್ಟಾರ್ಟ್ ಮಾಡಿದಾಗ. 95. ಯಾಹ್! ಸೊ ಇಟ್ ವಾಸ್ ಅಲ್ಲಿವರೆಗೂ ವಿ ನಾವು ಬಡವರು. ಅದೇ ನಾನು ಎಷ್ಟೊಂದು ಕಡೆ ಹೇಳಿದ್ದೀನಿ ಇದನ್ನು. ನಾವು ಬಡವರು ಅಂತಲೂ ನಮಗೆ ಗೊತ್ತಾಗಲಿಲ್ಲ, ನಾವು ಸಾಹುಕಾರರು ಅಂತಲೂ ಇವಾಗ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ. ಸೊ ವಿ ಆರ್ ಜಸ್ಟ್ ಲೈಕ್ ದ್ಯಾಟ್. ಸೊ ಹಿ ನೆವರ್ ಮೇಡ್ ಅಸ್ ಇದಿಲ್ಲ ಅಂತ, ಅಥವಾ ನಮಗೆ ಕೇಳಬಹುದಾ ಅನ್ನೋದು ಕೂಡ ಯಾವುದಕ್ಕೂ ಬ್ಯಾರಿಕೇಡ್ ಇರಲಿಲ್ಲ. ಇಫ್ ಇನ್ ಕೇಸ್ ಆಸೆಗಳು ಜಾಸ್ತಿ ಇಲ್ಲ ನನಗೆ. ಸೊ ಬೇಸಿಕಲಿ ಏನು ಕೇಳ್ತಾನೆ ಇರಲಿಲ್ಲ ನಾನು, ನಂಗೆ ಅದು ಬೇಕು ಇದು ಬೇಕು ಅಂತ. ಆ್ಯಂಡ್ ನಾನು ಹುಟ್ಟಿರೋದು June 5th. ಸೊ ಇಟ್ಸ್ ಲೈಕ್ 3 ಮಕ್ಳದ್ದು ಫೀಸು, ಅದನ್ನು ಹೊಂಚೋಕ್ಕೆ ಕಷ್ಟ ಆಗೋದು. ಅದರಲ್ಲಿ ನನ್ನ ಯೂನಿಫಾರ್ಮ್ಸು, ಶೂಸು, ಬುಕ್ಸು ಅವಾಗೆಲ್ಲ ಓದಿಸೋದಕ್ಕೆ ಕಷ್ಟಪಡೋರು. ನಾನು ಹುಟ್ಟಿರೋದು June 5th. June 2nd ಯೂಶ್ವಲಿ ಫಸ್ಟ್ ಸೆಕೆಂಡಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗೋದು. ಆಗುತ್ತೆ. ಸೊ ಯೂನಿಫಾರ್ಮ್ ವುಡ್ ಬಿ ಮೈ ಬರ್ಡೇ ಡ್ರೆಸ್. ಸೊ ನನಗೆ ಮಾತ್ರ ವರ್ಷ ವರ್ಷ ಹೊಸ ಯೂನಿಫಾರ್ಮ್. ಸೊ ಬೇಸಿಕಲಿ ಏನು ಡಿಮ್ಯಾಂಡ್ಸೇ ಇಲ್ಲ ನನಗೆ. ಆ್ಯಕ್ಚುಲಿ ಡಿಮ್ಯಾಂಡ್ಸ್ ಇಲ್ಲ ನಂಗೆ ಇವಾಗ್ಲೂನುವೆ. ಸೊ ಬಟ್ ಆ ಟೈಮಲ್ಲಿ ನಮಗೆ ರೂಮ್ ಆಯಿತು. ನಮ್ಮದೇ ಇಂಡಿವಿಜುವಲ್ ಸಪ್ರೇಟ್ ರೂಮ್ಸು. ಮನೆಗೇನೋ ಸೋಫಾ ಬಂತು, ಕುರ್ಚಿ ಬಂತು, ಪ್ಲಾಸ್ಟಿಕ್ ಚೇರು ಇರಲಿಲ್ಲ ನಮ್ಮ ಮನೇಲಿ. ಸೊ ಆ ಥರ ಅದೆಲ್ಲ ಬಂದಾಗ ಆ್ಯಂಡ್ ವಿ ಶಿಫ್ಟೆಡ್ ಟು ಅ ಬಿಗರ್ ಹೌಸ್. ಸೊ ಅಂಥದ್ದೆಲ್ಲ ನೋಡ್ತಾ ಇದ್ದಾಗ ಓಕೆ ಹಿ ಈಸ್ ಡೂಯಿಂಗ್ ಸಮಥಿಂಗ್ ಅಂತ. ಆವಾಗಿನ 5th 6th ಮ್ಯಾಕ್ಸಿಮಮ್ 8th ಇದ್ದೆ ನಾನು ವೆನ್ ಐ ಸಾ ಆಲ್ ದ ಲಕ್ಸುರಿ. ಸೊ ಗೊತ್ತಾಗ್ತಿರ್ಲಿಲ್ಲ. ಅಪ್ಪ ಏನೋ ಬರೀತಾರೆ, ಅವ್ರು ಮೊದಲಿಂದನೂ ಈಸ್ ಅ ರೈಟರ್. ಸೊ ಐ ನೋ ಪತ್ರಿಕೆ ಕೆಲಸ ಮಾಡ್ತಾರೆ ಅಪ್ಪ ಈಸ್ ಅ ಜರ್ನಲಿಸ್ಟ್ ಅಂತ. ಬಟ್ ಈ ಥರ ಅಂದರೆ ರವಿ ಬೆಳಗೆರೆ ಅಂತ ಎಲ್ಲರೂ ನಿಮ್ಮಪ್ಪ ರವಿ ಬೆಳಗೆರೆನಾ ಅಂತ ಕೇಳಿದಾಗ ಅವಾಗಲೂ ಪ್ರೌಡ್ ಫೀಲಲ್ಲೇ ಎಸ್ ಅಂತಿದ್ದೆ. ಬಟ್ ಲೇಟರ್ ಆನ್ ಇಟ್ ಬಿಕೇಮ್ ವೆರಿ ಲೈಕ್ ರಿಯಲಿ ಈಸ್ ಡೂಯಿಂಗ್ ಸಮಥಿಂಗ್ ಅಂತ. ಈ ಇನ್ಸ್ಪೈರ್ಡ್ ಮೀ ಇನ್ ಅ ಲಾಟ್ ಆಫ್ ಅದರ್ ವಿಷಯಗಳಲ್ಲಿ. ಬಿ ಇಟ್ ವೆರಿ ಹಂಬಲ್ ಆಗಿರೋದು ಹೆಂಗೆ, ಅದನ್ನು ಅವ್ರನ್ನ ನೋಡೇ ಕಲ್ತಿರೋದು ನಾನು. ಆ್ಯಂಡ್ ಆಲ್ಸೋ ಡೋಂಟ್ ಕೀಪ್ ಎನಿಥಿಂಗ್ ಇನ್ ಯುವರ್ ಹಾರ್ಟ್. ವೆನ್ ಯು ಫೀಲ್ ಸಮಥಿಂಗ್, ಯು ಆರ್ ಆ್ಯಕ್ಚುಲಿ ಐ ಎನ್ವಿ ಯು ಅಂತ ಹೇಳಿದಾಗ ಅದನ್ನು ಮನಸ್ಫೂರ್ತಿಯಾಗಿ ಹೇಳು. ಐ ಡೋಂಟ್ ಲೈಕ್ ದಿಸ್ ಬಿಹೇವಿಯರ್ ಅಂತಂದರೆ ಐ ಡೋಂಟ್ ಲೈಕ್ ದಿಸ್ ಅಂತ ಹೇಳು, ಅಂದ್ರೆ ಒಳಗೊಂದು ಹೊರಗೊಂದು ಇಟ್ಕೋಬೇಡ. ಮಾಡಬೇಡ ಅನ್ನೋ ಥರದ್ದಿತ್ತು. ಸೊ ಅದೇ ಐ ಥಿಂಕ್ ಐ ಹ್ಯಾವ್ ಅಡಾಪ್ಟೆಡ್ ಟು ಅನ್ ಎಕ್ಸ್ಟೆಂಟ್ ದ್ಯಾಟ್. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫಾದರ್ ದಟ್ ಐ ಹ್ಯಾವ್.